ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮೇ ತಿಂಗಳಲ್ಲಿ ಟಿ ನಡೀತದ ಅಂಡ್ ನಿಮಗೆ ಸಿ ಅಂಡ್ ರೂಲ್ಸ್ ಯಾವಾಗ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗೋದು ಹೊಸ ಗೊಂದಲ ಕೂಡ ಇದೆ, ಅದು ಯಾವಾಗ ಅಂತ ಸಾಕಷ್ಟು ಆಕಾಂಕ್ಷೆಗಳು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಲೇಟೆಸ್ಟ್ ಮಾಹಿತಿಗಳು ಕೂಡ ಏನು ಬಂದಿದ್ದಾವೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಸಾಕಷ್ಟು ಆಕಾಂಕ್ಷೆಗಳು CSC ಗೆ ಹೋಗಿದ್ದಾರೆ, ಅಲ್ಲಿ ಕೂಡ ಮಾಹಿತಿ ಬಂದಿದೆ ಅಂತ ನಿಮಗೆ ಗೊತ್ತೇ ಇದೆ. ಮೇ ತಿಂಗಳಲ್ಲಿ ನಿಮಗೆ ಟಿ ನಡೆಯುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ವರ್ಷಕ್ಕೆ ಮಿನಿಮಮ್ ಅಟ್ಲೀಸ್ಟ್ ನಿಮಗೆ ವರ್ಷಕ್ಕೆ 2 ಅಥವಾ ಹಂಗಲ್ಲ ಅಂದ್ರೆ ವರ್ಷಕ್ಕೆ 1 ಬಾರಿ ಆದ್ರೂ ನಿಮಗೆ ಟಿಇಟಿನ ಕಂಡಕ್ಟ್ ಕೂಡ ಮಾಡಬೇಕು ಅಂತ ಹೇಳಿ ಪೆಂಡಿಂಗ್ ಇದೆ ಬಾಕಿ. ಆ ನಿಟ್ಟಿನಲ್ಲಿ ನಿಮಗೆ ಸಾಧ್ಯತೆ ಕೂಡ ಇರೋದಷ್ಟೇ ಮೇ ತಿಂಗಳಲ್ಲಿ ನಿಮಗೆ ಸಾಧ್ಯತೆ ಕೂಡ ಇದೆ. ತಯಾರಿ ಈಗಿಂದನೇ ಮಾಡ್ಕೊಂಡು ಹೋಗಿ. ಬಿಕಾಸ್ ಯಾಕೆ ಅಂದ್ರೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ಸಚಿವರು ಕೂಡ ಬಂದಿರೋ ಕಾರಣ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಗೊಂದಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲವರು ಸಾಕಷ್ಟು ಜನ 1-2 ಅಂಕಗಳಲ್ಲಿ ಮಿಸ್ ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಸಾಧ್ಯತೆಗಳು ಕೂಡ ಇದ್ದಾವೆ. ಟಿಇಟಿ ಮಾಡೋ ಉದ್ದೇಶನೇ ಸಚಿವರು ಹೇಳ್ಬಿಟ್ಟಿದ್ದಾರೆ. ಲೈಕ್ ಒಂದು ಏನಂದ್ರೆ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ, ಲೈಕ್ ಈಗ ನಾವು ಮತ್ತೆ ನೋಟಿಫಿಕೇಶನ್ ಮಾಡ್ತಿರೋ ಕಾರಣ ನಾವು ಡಿಸೆಂಬರ್ ತಿಂಗಳಲ್ಲಿ ಟಿಇಟಿನ ಕಂಡಕ್ಟ್ ಕೂಡ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ ಕೇಸ್ ನಿಮಗೆ ಮತ್ತೆ ನೋಟಿಫಿಕೇಶನ್ ಕೂಡ ಆದ್ರೆ ಮತ್ತೆ ಮೇ ತಿಂಗಳಲ್ಲಿ ಟಿಇಟಿ ಮಾಡ್ತಾರಾ ಇಲ್ವೋ ಅಂತೇಳಿ ಡೌಟ್ ಕೂಡ ಇದೆ. ಆ ಗೊಂದಲನೂ ಓಕೆ, ಬಟ್ ಅಲ್ಲೂ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಿಮಗೆ ಒಂದು ಓಪ್ ಇದೆ, ಟಿಇಟಿನ ಕಂಡಕ್ಟ್ ಕೂಡ ಮಾಡಬಹುದು ಅಂತ. ನೀವು ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ನಿಮಗೆ ಅಪ್ಡೇಟ್ ನ ಕೊಡ್ತೀವಿ. ಏನಾದ್ರು ಗೊಂದಲ ಕೂಡ ಇದ್ರೆ, ಏನಾದ್ರು ಟಿಇಟಿ ಇದು ನಡೀತದಾ ಇಲ್ವಾ ಅಂತ ನಿಮಗೆ ಡೌಟ್ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದು ನಿಮ್ಮ ಮೈಂಡಲ್ಲಿ ನಾವು ರೆಗ್ಯುಲರ್ ಆಗಿ ಮಾಹಿತಿ ಕೊಡ್ತೀವಿ. ನಿಮ್ಮ ತಯಾರಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸಾಧ್ಯತೆ ಕೂಡ ಇದೆ ಮೇ ತಿಂಗಳಲ್ಲಿ ಆಲ್ರೆಡಿ ಅಧಿಕೃತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನ ಸಿ ಅಂಡ್ ರೂಲ್ಸ್ ಬರಬೇಕಾಗುತ್ತೆ, ಅದು ಬಂದ್ಬಿಟ್ಟು ಲಾಸ್ಟ್ ವೀಕ್ ಬರಬೇಕಿತ್ತು, ಇದು ಈ ವೀಕಿಗೆ ಪೋಸ್ಟ್ಪೋನ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅದು ಕಮಿಟಿ ಮುಂದೆ ಇದೆ, ಕಮಿಟಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಮಾಹಿತಿ ಬಂದಿತ್ತು. ಸಿ ಅಂಡ್ ರೂಲ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೇಮಕಾತಿ ಆಗ್ಬೇಕಂದ್ರೆ ವಿತೌಟ್ ಸಿ ಅಂಡ್ ರೂಲ್ಸ್ ನಿಮಗೆ ನೇಮಕಾತಿ ಆಗೋಕೆ ಸಾಧ್ಯ ಇಲ್ಲ. ಅದರಲ್ಲಿ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಕ್ವಾಲಿಫಿಕೇಶನ್ ಗೊಂದಲ, ರಿಕ್ರೂಟ್ಮೆಂಟ್ ಗೊಂದಲ, HSTR, PSTR, GPSTR, BEd ಮಾರ್ಕ್ಸ್ ಎಷ್ಟು, ಡಿಗ್ರಿ ಮಾರ್ಕ್ಸ್ ಎಷ್ಟು, ಟಿಇಟಿ ಎಷ್ಟು, ಸಿಇಟಿ ಎಷ್ಟು, ಎಲ್ಲ ಗೊಂದಲ ಕೂಡ ಇದೆ. ಆ ಗೊಂದಲ ನಿವಾರಣೆ ಕೂಡ ಆಗುತ್ತೆ. ನಂತರ ಕ್ವಾಲಿಫಿಕೇಶನ್ ಅಲ್ಲಿ ಕೂಡ ಗೊಂದಲ ಇದೆ. ನಂತರ ಬಿಕಾಂ ಪದವೀಧರರಿಗೆ ಕೋರ್ಟ್ ಹಿಂದೆ ಸೂಚನೆ ಕೊಟ್ಟಿತ್ತು, ಬಿಕಾಂ ಪದವೀಧರಗಳು ಕೆಲಸ ಕೂಡ ಮಾಡ್ಕೊಳ್ಳಿ ಅಂತ, ಅದು ಗೊಂದಲ ಕೂಡ ಇದೆ. ಅಂಕದ ಗೊಂದಲ ಕೂಡ ಇದೆ. ಅಂಡ್ ನಿಮಗೆ ಏನಾದ್ರು ಮಿನಿಮಮ್ ಪರ್ಸೆಂಟೇಜ್ ಕೂಡ ಇಡ್ತಾರ. HSTR ಗೆ ನಿಮಗೆ ಟಿಇಟಿ ಕಡ್ಡಾಯ, PG ಕಡ್ಡಾಯ ಇಡ್ತಾರ, ಅದು ಗೊಂದಲ ಕೂಡ ಇದೆ. ಅದು ಬಂದ್ಬಿಟ್ಟು ನಿಮಗೆ ಗೊತ್ತಿಲ್ಲ, HSTR ಗೆ ಇಲ್ಲ ಅಂತ ಹೇಳಿ ಹಿಂದೆ ಮಾಹಿತಿನ ಕೊಟ್ಟಿದ್ರು. ಅದಕ್ಕೂ ನಿಮಗೆ ಇಲ್ಲ ಅಂತ ಅವರು ಹೇಳೋದಕ್ಕೂ ಅಫಿಷಿಯಲ್ ಆಗಿ ಹೇಳೋದಕ್ಕೂ ನಿಮಗೆ ಕನ್ಫರ್ಮ್ ಇದಿದೆ, ಡಿಫ್ರೆನ್ಸ್ ಇದೆ, ನಿಮಗೆ ಗೊತ್ತಿದೆ ಅನ್ಕೋತೀನಿ. ಬಾಯಿ ಮಾತಲ್ಲಿ ಹೇಳೋದಕ್ಕೂ ಅವ್ರ ಅಫಿಷಿಯಲ್ ನೋಟಿಫಿಕೇಶನ್ ಬರೋದಕ್ಕೂ ಇದು ಡಿಫ್ರೆನ್ಸ್ ಕೂಡ ಇದೆ. ಸಚಿವರು ಈ ಹಿಂದೆ ಬಾಯಿ ಮಾತಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ನೇಮಕಾತಿ ಮಾಡ್ತೀವಿ ಅಂತ, ಬಟ್ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅದೇ ತರ ನೀವು ಅದನ್ನು ಕನ್ಫರ್ಮೇಶನ್ ತೆಗೆದುಕೊಳ್ಳೋದು. ಆ ನಿಟ್ಟಿನಲ್ಲಿ ಅದಕ್ಕೂ ಇದಕ್ಕೂ ಗೊಂದಲ ಇದೆ, ಅದು ಕ್ಲಾರಿಟಿ ಕೊಡ್ತೀನಿ. ಸಾಧ್ಯತೆ ಈ ವೀಕ್ ಸಾಧ್ಯತೆ ಕೂಡ ಇದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಏನಾದ್ರು ಬದಲಾವಣೆ ಕೂಡ ತಂದ್ರೆ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.